ಆಲ್ಮೋಸ್ಟ್ ಎಲ್ಲರೂ ಹೇಳೋದು ನೀವು ಆಟ ಆಡೋದಕ್ಕಿಂತ ಡ್ರಾಮಾನೇ ಚೆನ್ನಾಗಿ ಮಾಡಿದ್ದು. ಸೊ ಇವಾಗ ಗಿಚ್ಚಿ ಗಿಲಿ ಡ್ರಾಮಾ ಮಾಡೋಕೆ ಬಂದಿದ್ದೀರಾ, ನಿಮ್ಗೇನು ಕಷ್ಟ ಆಗಲ್ಲ ಅಂತ ಏನು ಹೇಳ್ತೀರಿ? ಫಸ್ಟ್ ಸ್ಟೇಟ್ಮೆಂಟ್. ಅದು ನಿಮ್ಮ ವಾಕ್ಯ ಮ್ಯಾಮ್. ನನ್ನ ವಾಕ್ಯ ಬಂದು ಯಾರು ಹೇಳಿದ? ಯಾರು? ನೀವು ಕಾಮೆಂಟ್ ಬಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ತೋರಿಸಿ ಮ್ಯಾಮ್, ಕಮೆಂಟ್ ಬಾಕ್ಸ್ ತೋರಿಸಿದ್ರೆ ನೋಡಿ ಹೇಳು. ದೀದಿಗಳ ಮಧ್ಯೆ ಗಂಟು ಹಾಕೊಂಡು ಪರ್ಫಾರ್ಮೇ ಮಾಡಲಿಲ್ಲ, ಬರೀ ಡ್ರಾಮಾ ಮಾಡಿಕೊಂಡು, ಅಂದರೆ ಟಾಸ್ಕ್ಗಳನ್ನ ಆಡದೆ ಅಲ್ಲೋ ಇಲ್ಲೋ ಕಾಣಿಸ್ಕೊಂಡು ರನ್ನರ್ ಅಪ್ ಸ್ಟೇಜ್ಗೆ ಬಂದರು ಅಂತ ಹೇಳಿದ್ದಾರೆ. ನಾವು ಹೇಳಿಲ್ಲ, ಮತ್ತೆ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಉತ್ತರ? ಯಾರು ಹೇಳಿದ್ದನ್ನ ಮತ್ತೆ ಕೇಳ್ತಾ ಇದ್ದೀನಿ. ಬರೀ ಇಂಥದೆಯಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಅವರೇ ಹೇಳಿರೋದು. ಅವರು ಅಂದರೆ ನಿಮ್ಮ ಓಟ್ ಹಾಕಿರೋರೆ, ಬೇರೆ ಓಟ್ ಹಾಕಿರೋರು. ತೋರಿಸಿ ಮ್ಯಾಮ್, ಹೇಳಿದ್ರೆ ತೋರಿಸ್ಬೇಕಲ್ವಾ ಇಂಥ ಕಡೆ. ಸೊ ಪ್ರತಾಪ್ ಅವರು ನಾರ್ಮಲಿ ನಾವು ಫೋನ್ ಮಾಡಿದಾಗ ಮಾತಾಡೋ ಲೆವೆಲ್ ಕನ್ನಡನೇ ಯೂಸ್ ಮಾಡಲ್ಲ. ಬೋಲಿಗೆ ಟೆಲ್ ಮೀ ಅನ್ನೋ ವರ್ಡ್ ಇರುತ್ತೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಬಟ್ ಮೀಡಿಯಾಗಳು ಮೈಕ್ ಹಿಡ್ಕೊಂಡಾಗ ಪ್ರತಾಪ್ ಅವರು ತುಂಬಾ ಇನ್ನೋಸೆಂಟ್ ತರ ವರ್ತಿಸ್ತಾರೆ. ಯಾಕೆ ಭಯ ನಾ ಮೀಡಿಯಾ ಕಂಡ್ರೆ? ಮೀಡಿಯಾ ಕಂಡ್ರೇನು ಭಯ ಇಲ್ಲ ಮ್ಯಾಮ್. ನನಗೆ ಎಲ್ರಿಗೂ ಮರ್ಯಾದೆ ಕೊಡ್ಬೇಕನ್ಸುತ್ತೆ, ಕೊಡ್ತೀನಿ. ನನ್ನ ಕಾಮೆಂಟ್ ಅಲ್ಲ, ನಾನು ಎಲ್ಲ ಕಂಟೆಸ್ಟೆಂಟ್ಗಳನ್ನೂ ಒಂದೇ ಥರ ನೋಡೋದು. ನಾನು ಹೇಳಿರೋದು ಆ ಥರ ಮಾಡಿದ್ದಾರೆ, ಏನು ಹೇಳ್ತೀರಿ ಆನ್ಸರ್ ಅಂತ ನಾನು ಕೇಳಿದ್ದು. ಈಗ ಒಬ್ಬರು ನಿಮ್ಮ ಮೇಲೆ ಅಪವಾದ ಮಾಡಿದ್ದಾರೆ ಅಂದರೆ ಅಫ್ಕೋರ್ಸ್ ನೀವು ಅದಕ್ಕೆ ಕ್ಲಾರಿಟಿ ಕೊಡಬೇಕು. ನಾನು ಕೇಳಿದೆ ಕ್ಲಾರಿಟಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹೇಳಿ, ಯಾವ ಉತ್ತರಕ್ಕೆ, ಯಾವ ಪ್ರಶ್ನೆ ಬೇಕು? ಆವಾಗಲೇ ನಿಮಗೆ ಡ್ರಾಮಾ ಮಾಡ್ಕೊಂಡು ಅಲ್ಲಿ ಡ್ರಾಮಾನೇ ಮಾಡಿ ಜಾಸ್ತಿ ಅಂತ ಹೇಳಿದ್ದಾರೆ, ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಂತ ಕೇಳಿದೆ ನಾನು. ಯಾರು ಹೇಳಿದ ಥರ? ಯಾರು ಹೇಳಿದ್ದು ಅಂತ ಹೇಳಿದ್ರೆ ಸುಮ್ಮನೆ ನೀವು ಸ್ಟೇಟ್ಮೆಂಟ್. ನಿಮ್ಮ ಮತ್ತೆ ಸಂಗೀತ ಆ ಬಾಂಡಿಂಗ್ ಅದು ಹೇಗಿತ್ತು? ಈಗ ಸ್ಟಾರ್ಟಿಂಗ್ ಇರಲಿಲ್ಲ, ನೀವು ಅವರು ಯಾರು ಅಂತಾನೆ ಗೊತ್ತಿರಲಿಲ್ಲ, ಮೇ ಬಿ ಸಿನಿಮಾ ನೋಡಿದ್ರು ಅಥವಾ ಅವರು ನಿಮ್ಮ ನೋಡಿದ್ರೆ ಗೊತ್ತಿರಲಿಲ್ಲ. ಒಳಗೆ ಹೋದ್ಮೇಲೆ ಆ ಬಾಂಡಿಂಗ್ ಯಾವತ್ತಿಂದ ಸ್ಟಾರ್ಟ್ ಆಯಿತು? ಹೋಗ್ತಾ ಹೋಗ್ತಾ ಹೇಗೆ ಸ್ಟ್ರಾಂಗ್ ಆಗ್ತಾ ಹೋಯಿತು? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ನಾನು ಆ ಥರ ಯಾವಾಗ ಹೇಳಿದ್ದೀನಿ ಅಂತ ರೆಕಾರ್ಡಿಂಗ್ ಏನಾದರೂ ಇದ್ರೆ ತೋರಿಸಿ, ನಾನು ಹೇಳ್ತೀನಿ. ಹಾಗಾಗಿ ಅಲ್ಲಿ ಈಗ ಒಂದು ಸಾರಿ ಒಂದು ಥ್ಯಾಂಕ್ಸ್ ಹೇಳುವಂಥ ಸ್ಟೇಜ್ ಇರುತ್ತೆ. ಯಾರಿಗೆ ಸಾರಿ ಹೇಳ್ತೀರಿ, ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ? ನಾನು ಮಾತಾಡಿದಂಥ ಮನೆಯೊಳಗಿನ ನಾಟನೇ ಎಲ್ಲ ಗೇಟಲ್ಲೇ ಬಿಟ್ಟು ಬಂದಿದ್ದೀನಿ. ಯಾರ ಮೇಲೂ ಕೋಪ ಇಲ್ಲ, ಬೇಸರ ಇಲ್ಲ. ಅಷ್ಟೂ ಜನ ಕಂಟೆಸ್ಟೆಂಟ್ಗಳ ಮೇಲೆ ಪ್ರೀತಿ ಇದೆ. ಎಲ್ಲರೂ ಬೆಳಿಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.